ಮಾಡಿರೋ ಅಡ್ಗೆ ಚೆನ್ನಾಗಿದೆ ಅಂತ ತಾನೇ ನೀವ್ ಇನ್ನೊಂದ್ ಸ್ವಲ್ಪ ಕೇಳ್ತಿರೋದು? ಹೌದು. ಮತ್ತೆ ಊಟ ಮಾಡೋಕ್ ಮುಂಚೆ ನಾನು ಅಷ್ಟೊಂದ್ ಬೈದ್ರಲ್ಲ, ನಾನು ಅಜ್ಜಿ ಊಟ ಮಾಡೋಕ್ ಸ್ವಲ್ಪನೂ ಎತ್ತಿಟ್ಕೊಳ್ದೆ ಮಾಡಿದ್ದೆಲ್ಲ ತಂದ್ ನಿಮ್ ಮುಂದೆ ಇಟ್ಟಿದ್ದಕ್ಕೆ ನನ್ಗ ಅಷ್ಟೊಂದ್ ಮಾತಾಡಿದ್ರಲ್ಲ. ಏನೋ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನನಗ್ ಗೊತ್ತಿದ್ದಷ್ಟು ನಳ್ ಮಹಾರಾಜನ್ ಕತೆ ಹೇಳ್ದೆ. ಅದಕ್ಕೆ ನೀವ್ ಅಷ್ಟೊಂದ ನನ್ ಬೈಯೋದು? ಏನಲ್ಲೇ ಒಂದು ಸಂಸಾರ ಅಂದ ಮೇಲೆ ಗಂಡಸರು ಊಟಕ್ಕೆ ಕೂತಾಗ ಹೆಂಗಸರು ಏನ್ ಮಾಡ್ತಾರೆ, ಮಾಡಿದ್ದ ಅಡಿಗೆನೆಲ್ಲ ತಗೊಂಡ್ಬಂದು ಅವ್ರು ಮುಂದಿಡ್ತಾರೆ ಚೆನ್ನಾಗಿ ತಿನ್ಲಿ ಅಂತ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಒಂದು ಲೆವೆಲ್ ಅಷ್ಟೇ ತಿಂದು ಮಿಕ್ಕಿದ್ದನ್ನ ಅವ್ರಿಗೆ ಇಡ್ಬೇಕೋ ಬೇಡವೋ? ಆದ್ರೆ ನನ್ನ ಮಗನೇ, ನೀನು ಹೌಸ್ಫುಲ್ ಆಗೋವರೆಗೂ ತಿಂದ್ಬಿಟ್ಟೆಲ್ಲ ಅವ್ರಿಗೆ ಉಳಿಸ್ಬೇಕು ಜ್ಞಾನ ಬೇಡ ನಿನಗೆ? ಯಾರಿಗೆ? ನಿನಗೆಲ್ಲಾಗಿತ್ತು ಜ್ಞಾನ? ಸುಮ್ಮನೆ ರಜ್ಜಿ, ಬುದ್ಧಿ ಬೇಡ ನಿನ್ಗೆ. ಆಕೆ ಶ್ರೀಮಂತರ ಮನೆ ಹುಡುಗಿ, ಅವ್ರ ಮನೇಲಿ ಅಡಿಗೆ ಮಾಡಕ್ಕೆ ಬೇಕಾದ ಜನ ಇರ್ತಾರೆ. ಅವಳ ಕೈಯಲ್ಲಿ ಅಡಿಗೆ ಮಾಡ್ಸಿದ್ಯಲ್ಲ ನೋಡು, ಕಣ್ಣೆಲ್ಲ ಹೊಗೆ ತುಂಬ್ಕೊಂಡು ಹೆಂಗ್ ಅಳ್ತಿದ್ದಾಳೆ. ನಾನು ಅದಕ್ಕೆಲ್ಲ ಅಳ್ತಾ ಇರೋದು, ನೀವು ಪೈಗೆ ನೆನೆಸ್ಕೊಂಡು ಅಳ್ತಿದ್ದೀನಿ. ನಾನು ಎಂತಂತ ಊಟ ಮಾಡಿದ್ದೀನಿ, ಆದ್ರೆ ಈಗ ತಿನ್ನಲ್ಲ ಈ ಮೀನು A1. ಈ ಮೀನ್ನ ಒಂದ್ ಕಡೆ ಇಟ್ಟು, ಆಸ್ತಿ ಅಂತಸ್ತನಲ್ಲ ಇನ್ನೊಂದ್ ಕಡೆ ಇಟ್ಟು, ಅಪ್ಪ ನಿನ್ಗೆ ಯಾವ್ದು ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಆಸ್ತಿ ಬೇಡ ಅಂತಸ್ತು ಬೇಡ ಏನು ಬೇಡ ಅಂತ ಹೇಳಿ ಬರೀ ಈ ಮೀನ್ನ ಮಾತ್ರ ತಿನ್ಕೊಂಡು ನನ್ನ ಜೀವನ ಪೂರ್ತಿ ಕಳೆದು ಬಿಡ್ತೀನಿ. ಅಷ್ಟೇ ಅಲ್ಲ, ಈಗ ತಿಂದಿದ್ದಿ ಮೀನ್ನ ಇನ್ನೊಂದು 10 ದಿನ ಇಳಿಸ್ತಾ ಇದ್ರೆ ನಾನು ಬಾಡಿ ಇನ್ನಷ್ಟು ಸ್ವೈ ಎದುರುಗಡೆ ಬಂದವರು ಅಜ್ಜಿ ಸುಳ್ಳು ಹೇಳಬಾರ್ದು. ಇವಳನ್ನ ಕಟ್ಕೊಳ್ಳೋನು ಪುಣ್ಯ ಮಾಡಿರ್ಬೇಕು. ಅಮ್ಮ ತಾಯಿ, ನೀನೆಲ್ಲೇ ಇದ್ರು ಚೆನ್ನಾಗಿರು. ನಲವತ್ತು ಜನ ದಾಂಡಿಗರು ದೊಡ್ಡ ದೊಡ್ಡ ಮುಚ್ಚುಗಳು ಹಿಡ್ಕೊಂಡು ರೆಡಿಯಾಗಿದ್ರು. ನಿಮ್ ಮಗಳು ಹೆದರು ಬಿಟ್ಲಲ್ಲ. 1 ಕೋಟಿ ರೂಪಾಯಿ ಕೊಟ್ರು ನಾನು ನಿಮಗೆ ವಿರುದ್ಧವಾಗಿ ಮಾತಾಡಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಿಮಗಿರೋ ಧೈರ್ಯ, ನಿಮಗಿರೋ ಸಾಹಸ, ಪೌರುಷ ನಿಮ್ ಮಗಳಿಗಿಲ್ವಲ್ಲ. ನಾನೇ ಒಬ್ಬ ದೊಡ್ಡ ಸಾಹಸ ವೀರ, ನನ್ನ ಕೈಲೇ ನಿಮ್ ಮಗಳನ್ನ ಪಿಕಪ್ ಮಾಡ್ಕೊಂಡು ಬರಕ್ ಆಗ್ಲಿಲ್ವಲ್ಲ, ಬೇರೆಯವ್ರ ಕೈನಲ್ಲಿ ಹೇಗ್ ಸಾಧ್ಯ? ನನಗ್ ಗೊತ್ತು ನೀವು ಮನಸ್ಸು ಮಾಡಿದ್ರೆ ಈ ಕ್ಷಣನೇ ಆ ಊರ್ನ ಧ್ವಂಸ ಮಾಡಿ ನಿಮ್ ಮಗಳನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ಬೋದು. ಆದ್ರೆ ನೀವು ಹಾಗೆ ಮಾಡಿದ್ರೆ ಮಾರ್ತಾಂಡ ನಿಮ್ ಮಗಳನ್ನ ಹೊಡ್ಕೊಂಡು ಹೋದ ವಿಷಯ ಊರಿನ ಜನಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ. ನಾಚಿಕೇಡು. ಈಗ ನಾನು ಏನ್ ಮಾಡ್ಬೇಕಂತೀಯ? ಮಾರ್ತಾಂಡನ ಕಂಡೀಷನ್ ಪ್ರಕಾರ ಆ ಮುಕ್ಕಣ್ಣನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡಿ.